ಕಲ್ಪನೆ. ಅತಿಯಾದ ಕೆಲಸ ಮತ್ತು ಪೌಷ್ಟಿಕಾಂಶದ ಕೊರತೆಯಿಂದ ಸಂಧಿವಾತ ಉಂಟಾಗುತ್ತದೆ. ವಾಸ್ತವ, ರುಮಟಾಯ್ಡ್ ಸಂಧಿವಾತವು ಅತಿಯಾದ ಕೆಲಸ ಮತ್ತು ಪೌಷ್ಟಿಕಾಂಶದ ಕೊರತೆಯಿಂದ ಉಂಟಾಗುವುದಿಲ್ಲ. ಇದು ದೇಹದ ಸ್ವಂತ ಅಂಗಗಳ ಮೇಲೆ ಆಕ್ರಮಣ ಮಾಡುವ ಪ್ರತಿರಕ್ಷಣಾ ವ್ಯತ್ಯಾಸಗೊಂಡಿರುವ ವ್ಯವಸ್ಥೆಯಿಂದ ಉಂಟಾಗುತ್ತದೆ. ಈ ಸಂದರ್ಭದಲ್ಲಿ ಕೀಲುಗಳು. ಪ್ರತಿರಕ್ಷಣಾ ವ್ಯವಸ್ಥೆ ನಿಮಗೆಲ್ಲ ತಿಳಿದಿರುವಂತೆ ಸೋಂಕಿನಿಂದ ನಮ್ಮನ್ನು ರಕ್ಷಿಸಲು ಉದ್ದೇಶಿಸಲಾಗಿದೆ. ಒತ್ತಡ ಮತ್ತು ಆಹಾರದಂತಹ ಅಂಶಗಳು ಪ್ರತಿರಕ್ಷಣಾ ಕೋಶಗಳು ಕಾರ್ಯನಿರ್ವಹಿಸುವ ವಿಧಾನವನ್ನು ಬದಲಾಯಿಸಬಹುದು. ಆದರೆ ಇದು ರುಮಟಾಯ್ಡ್ ಸಂಧಿವಾತವನ್ನು ಉಂಟುಮಾಡುವುದಿಲ್ಲ. ಕಲ್ಪನೆ. ರುಮಟಾಯ್ಡ್ ಸಂಧಿವಾತವು ಕುಟುಂಬಗಳಲ್ಲಿ ಒಬ್ಬರಿನಿಂದ ಇನ್ನೊಬ್ಬರಿಗೆ ಹರಡಬಹುದು. ವಾಸ್ತವ, ಸಂಧಿವಾತ ಏಕೆ ಸಂಭವಿಸುತ್ತದೆ ಎಂಬುದಕ್ಕೆ ನಿಖರವಾದ ಕಾರಣ ತಿಳಿದಿಲ್ಲ. ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಯು ರುಮಟಾಯ್ಡ್ ಸಂಧಿವಾತವನ್ನು ಹೊಂದಿದ್ದರೆ, ಅದು ಒಂದೇ ಕೋಣೆ ಅಥವಾ ಮನೆಯಲ್ಲಿ ಒಟ್ಟಿಗೆ ವಾಸಿಸುವ ಮೂಲಕ, ಆಹಾರ ಪಾತ್ರೆಗಳು ಬಟ್ಟೆಗಳನ್ನು ಹಂಚಿಕೊಳ್ಳುವ ಮೂಲಕ ಅಥವಾ ಅದೇ ಗಾಳಿಯನ್ನು ಉಸಿರಾಡುವ ಮೂಲಕ ಇತರರಿಗೆ ಹರಡುವುದಿಲ್ಲ. ಯಾವುದೇ ರೀತಿಯಲ್ಲಿ ಸಂಬಂಧಿಕರು, ಸ್ನೇಹಿತರು, ನೆರೆಹೊರೆಯವರು ಅಥವಾ ಕೆಲಸದ ಸಹೋದ್ಯೋಗಿಗಳನ್ನು ಭೇಟಿ ಮಾಡುವುದರಿಂದ ಇದು ಹರಡುವುದಿಲ್ಲ. ಟಿಬಿ, ಚಿಕನ್ ಪಾಕ್ಸ್, ಕೋವಿಡ್ ಅಥವಾ ಅತಿಸಾರದಂತಹ ಸೋಂಕು ಹರಡುವ ರೀತಿಯಲ್ಲಿ ಇದು ಹರಡುವುದಿಲ್ಲ. ಇದು ಲೈಂಗಿಕ ಸಂಪರ್ಕದಿಂದಲೂ ಹರಡುವುದಿಲ್ಲ. ಕಲ್ಪನೆ. ರುಮಟಾಯ್ಡ್ ಸಂಧಿವಾತವು ಅಧಿಕ ತೂಕ ಹೊಂದಿರುವ ಶ್ರೀಮಂತ ಜನರ ಕಾಯಿಲೆಯಾಗಿದೆ. ವಾಸ್ತವ, ಇದು ನಿಜವಲ್ಲ. ರುಮಟಾಯ್ಡ್ ಸಂಧಿವಾತವು ಶ್ರೀಮಂತರು ಅಥವಾ ಬಡವರು, ತೆಳ್ಳಗಿನ ಅಥವಾ ಸ್ಥೂಲಕಾಯದ ಯಾರಿಗಾದರೂ ಪರಿಣಾಮ ಬೀರಬಹುದು. ಧೂಮಪಾನಿಗಳಿಗೆ ರುಮಟಾಯ್ಡ್ ಸಂಧಿವಾತವನ್ನು ಏರ್ಪಡಿಸುವ ಅಪಾಯವನ್ನು ಹೊಂದಿರುತ್ತಾರೆ. ಅಧಿಕ ತೂಕವು ಕೀಲುಹಾನಿಗೆ ಕಾರಣವಾಗಬಹುದು, ವಿಶೇಷವಾಗಿ ಮೊಣಕಾಲು ಕೀಲು, ಆದರೆ ಇದು ಸಂಧಿವಾತವನ್ನು ಉಂಟುಮಾಡುವುದಿಲ್ಲ. ಕಲ್ಪನೆ. ರುಮಟಾಯ್ಡ್ ಸಂಧಿವಾತವನ್ನು ಗುಣಪಡಿಸಬಹುದು. ವಾಸ್ತವ, ಬಿಪಿ ಮತ್ತು ಮಧುಮೇಹದ ಪರಿಸ್ಥಿತಿಗಳಂತೆಯೇ ರೋಗಿಗಳು ಔಷಧಿಯನ್ನು ತೆಗೆದುಕೊಳ್ಳುವಾಗ ಬಿಪಿ ಮತ್ತು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಬಹುದು. ಅದೇ ರೀತಿ ಸಂಧಿವಾತ ರೋಗಿಗಳು ಚಿಕಿತ್ಸೆಯ ಸಮಯದಲ್ಲಿ ಸಂಪೂರ್ಣವಾಗಿ ನೋವು ಮುಕ್ತರಾಗಬಹುದು. ಇದರರ್ಥ ರೋಗ ವಾಸಿಯಾಗಿದೆ ಎಂದಲ್ಲ, ಆದರೆ ಸರಿಯಾದ ಔಷಧೋಪಚಾರದಿಂದ ಅದನ್ನು ನಿಯಂತ್ರಣದಲ್ಲಿಡಬಹುದು. ಕಲ್ಪನೆ. ರುಮಟಾಯ್ಡ್ ಸಂಧಿವಾತ ಚಿಕಿತ್ಸೆಯು ಆಜೀವವಾಗಿರುತ್ತದೆ. ವಾಸ್ತವ, ರಕ್ತದ ಸಕ್ಕರೆ ಮತ್ತು ಬಿಪಿ ನಿಯಂತ್ರಣಕ್ಕೆ ಜೀವಮಾನದ ಚಿಕಿತ್ಸೆಯ ಅಗತ್ಯವಿದೆ ಮತ್ತು ಅದು ಗುಣಮುಖವಾಗಿದೆ ಎಂದು ನಾವು ಎಂದಿಗೂ ಹೇಳಲು ಸಾಧ್ಯವಿಲ್ಲ. ಅದೇ ರೀತಿ ರುಮಟಾಯ್ಡ್ ಸಂಧಿವಾತ ರೋಗಿಗಳಿಗೂ ಆಜೀವ ಚಿಕಿತ್ಸೆಯ ಅಗತ್ಯವಿದೆ. ಕೆಲವರಿಗೆ ಔಷಧಿಗಳನ್ನು ಬಹಳ ಕಡಿಮೆ ಪ್ರಮಾಣದಲ್ಲಿ ತರಬಹುದು ಮತ್ತು ವರ್ಷಗಳ ಚಿಕಿತ್ಸೆಯ ನಂತರವೂ ನಿಲ್ಲಿಸಬಹುದು. ಕೆಲವರು ತಮ್ಮ ಕಾಯಿಲೆಯ ಸ್ಥಿತಿಯನ್ನು ಅವಲಂಬಿಸಿ ಜೀವಮಾನವಿಡೀ ಔಷಧಿಗಳನ್ನು ತೆಗೆದುಕೊಳ್ಳಬೇಕಾಗಬಹುದು. ಕಲ್ಪನೆ. ರುಮಟಾಯ್ಡ್ ಸಂಧಿವಾತ ಚಿಕಿತ್ಸೆಗಾಗಿ ಕ್ಯಾನ್ಸರ್ ಔಷಧಿಗಳನ್ನು ಬಳಸಲಾಗುತ್ತಿದೆ. ವಾಸ್ತವ, ಇದು ಸಂಪೂರ್ಣವಾಗಿ ನಿಜವಲ್ಲ. ರುಮಟಾಯ್ಡ್ ಸಂಧಿವಾತದ ಚಿಕಿತ್ಸೆಯಲ್ಲಿ ಬಳಸಲಾಗುವ ಕೆಲವು ಔಷಧಿಗಳನ್ನು ಕ್ಯಾನ್ಸರ್ಗೆ 1000 ಬಾರಿ ಪ್ರಮಾಣದಲ್ಲಿ ಬಳಸಲಾಗಿದೆ. ಕ್ಯಾನ್ಸರ್ ಮತ್ತು ರುಮಟಾಯ್ಡ್ ಸಂಧಿವಾತದಲ್ಲಿ ಈ ಔಷಧಿಗಳ ಪ್ರಮಾಣವು ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಕಲ್ಪನೆ. ರುಮಟಾಯ್ಡ್ ಸಂಧಿವಾತವನ್ನು ಸ್ಟೀರಾಯ್ಡ್ಗಳಿಂದ ಮಾತ್ರ ಚಿಕಿತ್ಸೆ ನೀಡಬಹುದು. ವಾಸ್ತವ, ಇಲ್ಲ. ರುಮಟಾಯ್ಡ್ ಸಂಧಿವಾತ ಚಿಕಿತ್ಸೆಗೆ ಸ್ಟೀರಾಯ್ಡ್ಗಳು ಉತ್ತಮ ಔಷಧವಲ್ಲ. ಕಳೆದ 10 ವರ್ಷಗಳಲ್ಲಿ ಮಾರುಕಟ್ಟೆಗೆ ಬಂದಿರುವ ಹೊಸ ಚಿಕಿತ್ಸಾ ಆಯ್ಕೆಗಳೊಂದಿಗೆ, ನಾವು ಈಗ ಸ್ಟೀರಾಯ್ಡ್ಗಳನ್ನು ದೀರ್ಘಾವಧಿಯ ಚಿಕಿತ್ಸೆಗಳಾಗಿ ಬಳಸುವುದಿಲ್ಲ. ಕೆಲವೊಮ್ಮೆ ನೋವು ನಿವಾರಣೆಗಾಗಿ ಅಥವಾ ತಾತ್ಕಾಲಿಕ ರೋಗ ನಿಯಂತ್ರಣಕ್ಕಾಗಿ ನೋವಿನ ಕೀಲುಗಳಿಗೆ ಚುಚ್ಚುಮದ್ದು ಮಾಡಲು ನಾವು ಅವುಗಳನ್ನು ಬಳಸುತ್ತೇವೆ. ಕಲ್ಪನೆ. ರುಮಟಾಯ್ಡ್ ಸಂಧಿವಾತಕ್ಕೆ ಹೊಸ ಚಿಕಿತ್ಸೆಯು ಸೋಂಕನ್ನು ಉಂಟುಮಾಡಬಹುದು. ವಾಸ್ತವ, ಹೊಸ ರುಮಟಾಯ್ಡ್ ಸಂಧಿವಾತ ಚಿಕಿತ್ಸೆಗಳು ನಿರ್ದಿಷ್ಟ ಪ್ರತಿರಕ್ಷಣಾ ಕೋಶಗಳು ಅಥವಾ ಅಣುಗಳನ್ನು ಗುರಿಯಾಗಿರಿಸಿಕೊಳ್ಳುತ್ತವೆ. ಹಿಂದೆ ಬಳಸಿದ ಔಷಧಿಗಳಿಗೆ ಹೋಲಿಸಿದರೆ ಅವು ಹೆಚ್ಚು ಪ್ರಬಲವಾಗಿವೆ. ಅವುಗಳಲ್ಲಿ ಕೆಲವು ಟಿಬಿಯಂತಹ ಕೆಲವು ಸೋಂಕುಗಳ ಸಾಧ್ಯತೆಯನ್ನು ಹೆಚ್ಚಿಸುತ್ತವೆ. ಅದಕ್ಕಾಗಿಯೇ ನಾವು ಚಿಕಿತ್ಸೆಯನ್ನು ಪ್ರಾರಂಭಿಸುವ ಮೊದಲು ಈ ಸೋಂಕುಗಳನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಯಿದೆಯೇ ಎಂದು ನೋಡಲು ನಾವು ರೋಗಿಯನ್ನು ಪರೀಕ್ಷಿಸುತ್ತೇವೆ. ಕಲ್ಪನೆ. ರುಮಟಾಯ್ಡ್ ಸಂಧಿವಾತ ಚಿಕಿತ್ಸೆಯಲ್ಲಿ ಬಳಸುವ ಜೈವಿಕ ಚಿಕಿತ್ಸೆಗಳು ರೋಗವನ್ನು ಗುಣಪಡಿಸಬಹುದು. ವಾಸ್ತವ, ರುಮಟಾಯ್ಡ್ ಸಂಧಿವಾತವನ್ನು ಔಷಧಿಗಳಿಂದ ನಿಯಂತ್ರಿಸಲಾಗದಿದ್ದಾಗ ಬಿಯೋಲಾಜಿಕ್ಸ್ ಶಾಸ್ತ್ರಗಳನ್ನು ಬಳಸಲಾಗುತ್ತದೆ. ರೋಗ ನಿಯಂತ್ರಣದಲ್ಲಿರಲು ಇತರ ಔಷಧಿಗಳಂತೆ ಅವುಗಳನ್ನು ದೀರ್ಘಕಾಲದವರೆಗೆ ಬಳಸಬೇಕಾಗುತ್ತದೆ. ರೋಗವನ್ನು ಚೆನ್ನಾಗಿ ನಿಯಂತ್ರಿಸಿದ ನಂತರ ಅವು ಕಡಿಮೆಯಾಗಬಹುದು. ಕಲ್ಪನೆ.
ರುಮಟಾಯ್ಡ್ ಸಂಧಿವಾತ ರೋಗಿಗಳ ಮಕ್ಕಳಲ್ಲಿ ರುಮಟಾಯ್ಡ್ ಸಂಧಿವಾತ ಬೆಳೆಯುವ ಹೆಚ್ಚಿನ ಅವಕಾಶವಿದೆ. ವಾಸ್ತವ. ರುಮಟಾಯ್ಡ್ ಸಂಧಿವಾತವು ಆನುವಂಶಿಕ ಕಾಯಿಲೆಯಲ್ಲ, ಇದು ಹಲವಾರು ಕಾರಣಗಳಿಗಾಗಿ ಸಂಭವಿಸುತ್ತದೆ. ಜೀನ್ಗಳು ಅವುಗಳಲ್ಲಿ ಒಂದು. ಒಡಹುಟ್ಟಿದವರು ಅಥವಾ ಮಕ್ಕಳು ರುಮಟಾಯ್ಡ್ ಸಂಧಿವಾತವನ್ನು ಅಭಿವೃದ್ಧಿಪಡಿಸುವ ಅಪಾಯವು ಸಾಮಾನ್ಯ ಜನಸಂಖ್ಯೆಗಿಂತ ಸ್ವಲ್ಪ ಹೆಚ್ಚಾಗಿದೆ. ಕಲ್ಪನೆ: ರುಮಟಾಯ್ಡ್ ಸಂಧಿವಾತ ಚಿಕಿತ್ಸೆಯಲ್ಲಿ ಬಳಸಲಾಗುವ ಎಲ್ಲಾ ಔಷಧಗಳು ಗರ್ಭಧಾರಣೆಗೆ ಅಸುರಕ್ಷಿತವಾಗಿವೆ, ಆದ್ದರಿಂದ ಅಗತ್ಯವಾಗಿ ಅವುಗಳನ್ನೆಲ್ಲ ಗರ್ಭಧಾರಣೆಯ ಸಮಯದಲ್ಲಿ ನಿಲ್ಲಿಸಬೇಕು. ವಾಸ್ತವ. ಗರ್ಭಾವಸ್ಥೆಯಲ್ಲಿ ಮತ್ತು ಹಾಲುಣಿಸುವ ಸಮಯದಲ್ಲಿ ಬಳಸಬೇಕಾದ ಕೆಲವು ಸುರಕ್ಷಿತ ಔಷಧಿಗಳನ್ನು ನಾವು ಹೊಂದಿದ್ದೇವೆ. ಆದಾಗ್ಯೂ, ಅಸುರಕ್ಷಿತವಾಗಿರುವ ಕೆಲವು ಔಷಧಿಗಳು ಇವೆ. ನಿಮ್ಮ ವೈದ್ಯರೊಂದಿಗೆ ಚರ್ಚಿಸಿದ ನಂತರ ಗರ್ಭಧಾರಣೆಯನ್ನು ಯೋಜಿಸುವುದು ಉತ್ತಮ. ಈ ರೀತಿಯಾಗಿ ನಿಮ್ಮನ್ನು ಸುರಕ್ಷಿತವಾದ ಔಷಧಿಗಳಿಗೆ ವರ್ಗಾಯಿಸಲಾಗುತ್ತದೆ. ಗರ್ಭಾವಸ್ಥೆಯಲ್ಲಿ ಎಲ್ಲಾ ಔಷಧಿಗಳನ್ನು ಥಟ್ಟನೆ ನಿಲ್ಲಿಸುವುದು ನಿಮ್ಮ ಕಾಯಿಲೆಯ ಉಲ್ಬಣಕ್ಕೆ ಕಾರಣವಾಗಬಹುದು. ಕಲ್ಪನೆ: ಚಿಕಿತ್ಸೆಯ ಪರ್ಯಾಯ ರೂಪಗಳು ರುಮಟಾಯ್ಡ್ ಸಂಧಿವಾತವನ್ನು ಗುಣಪಡಿಸುತ್ತವೆ, ಆದರೆ ಅಲೋಪತಿಕ್ ಔಷಧಿಗಳನ್ನು ಜೀವಿತಾವಧಿಯಲ್ಲಿ ತೆಗೆದುಕೊಳ್ಳಬೇಕು ಮತ್ತು ಅಡ್ಡಪರಿಣಾಮಗಳನ್ನು ಉಂಟುಮಾಡಬಹುದು. ವಾಸ್ತವ. ಆಯುರ್ವೇದ, ಹೋಮಿಯೋಪತಿ, ನೈಸರ್ಗಿಕ ಔಷಧ, ಗಿಡಮೂಲಿಕೆ ಔಷಧಿ ಸೇರಿದಂತೆ ಯಾವುದೇ ರೀತಿಯ ಚಿಕಿತ್ಸೆಯು ಎಲ್ಲ ರೋಗಿಗಳಲ್ಲಿ ರುಮಟಾಯ್ಡ್ ಸಂಧಿವಾತವನ್ನು ಗುಣಪಡಿಸುವುದಿಲ್ಲ. ಪ್ರಸ್ತುತ ಲಭ್ಯವಿರುವ ಅಲೋಪತಿ ಚಿಕಿತ್ಸೆಯು ಉತ್ತಮವಾಗಿ ಅಧ್ಯಯನ ಮಾಡಲ್ಪಟ್ಟಿದೆ ಮತ್ತು ಸುರಕ್ಷಿತವಾಗಿದೆ ಮತ್ತು ಹೆಚ್ಚಿನ ರೋಗಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರೋಗವನ್ನು ನಿಯಂತ್ರಿಸಬಹುದು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಪೋಸ್ಟ್ ಮೌಲ್ಯಮಾಪನ ಪ್ರಶ್ನಾವಳಿಗೆ ಹಾಜರಾಗಲು ದಯವಿಟ್ಟು ಕೋಡ್ ಅನ್ನು ಸ್ಕ್ಯಾನ್ ಮಾಡಿ.